ಪುಸ್ತಕದಲ್ಲಿ ಸುಳ್ಳು ಹೇಳಿದ್ರು, ಅವರದೇ ಹಣ, ಆದರೆ ಇಲ್ಲ ಇಷ್ಟಕ್ಕೆ ಮಾರಿದೀವಿ ಹೊಲದ ವಿಷಯದಲ್ಲಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಕೊಡುವಂಥ ಸ್ಥಾನವನ್ನು ಅವರು ಕೊಡದೆ, ದೇವರಿಗೆ ಕೊಡಬೇಕಾದಂಥ ಒಂದು ಸಂಗತಿಯನ್ನು, ಒಂದು ವಸ್ತುವನ್ನು, ಹಣವನ್ನು ಅವರಿಗೆ ಕೊಡದೆ ಅವರು ಸುಳ್ಳಾಡಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ನೀನು ಆತ್ಮನನ್ನು ವಂಚಿಸಿದ ಕಾರಣಕ್ಕಾಗಿ ಅವರಿಬ್ಬರು ಆವತ್ತಿನ ದಿವಸ ಏನಾಯ್ತು ರೀ, ಸಾಯ್ಬೇಕಾಯ್ತು. ಅದಕ್ಕಾಗಿ ಮಾತು ಬಹಳ ಮುಖ್ಯ. ಅದಕ್ಕಾಗಿ ಯೋಬನ ಹೆಂಡತಿ ಕೂಡ ಮಾತು, ಯೋಬ ಹೇಳ್ತಾ ಇದ್ದಾನೆ, ಉಚ್ಚಕ್ಕೆ ಮಾತಾಡಿದಂಗೆ ನೀನು ಮಾತಾಡಬೇಡ, ಅಲ್ಲಿ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡಬೇಡ. ದೇವರಿಂದ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೊಂದಿಕೊಳ್ಳಬೇಕಾ, ಕೆಟ್ಟದ್ದು ಹೊಂದಿಕೊಳ್ಳಬಾರ್ದಾ? ಹಲ್ಲೆಲೂಯಾ, ಯಾವಾಗಲೂ ಸುಖನೇ ಇರಬೇಕಾ, ದುಃಖ ಬೇಡವಾ ಎಂಬುವಂಥ ರೀತಿಯಲ್ಲಿ ಯೋಬನ್ನು ಏನು ಮಾಡ್ತಾ ಇದ್ದಾನೆ ರೀ, ಆತನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಯೋಬ ಕ್ಷಮಿಸಿ ಮತ್ತೆ ಆಕೆಯನ್ನು ಸೇರಿಸಿಕೊಂಡಾಗ ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವರು ಅದೇ ಹೆಂಡತಿಯಿಂದ 10 ಮಕ್ಕಳನ್ನು ಪುನಃ ದೇವರು ಏನು ಮಾಡಿದ್ರಿ, ಅನುಗ್ರಹಿಸಿದ್ರು ಪ್ರೇರೆ. ಹಲ್ಲೆಲೂಯಾ ಪ್ರೇರೆ. ಅದಕ್ಕಾಗಿ ಪ್ರೇರೆ, ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಹತೋಟಿ ಉಳ್ಳವರಾಗಿರಬೇಕು. ಆ ನಾಲಿಗೆಯನ್ನು ಹೆಂಗಂದ್ರೆ ಹಂಗೆ ನಾವು ಏನು ಮಾಡಬಾರ್ದು, ಹರಿಬಿಡಬಾರ್ದು. ಹಲ್ಲೆಲೂಯಾ. ಯಾಕಂದರೆ ಆ ಮಾತೆ ಮುಂದೆ ನಮ್ಮ ಪ್ರಾಣಕ್ಕೆ ಕುತ್ತು ತರುವಂಥ ರೀತಿಯಲ್ಲಿಯೂ ಕೂಡ ಬದಲಾವಣೆ ಆಗಬಹುದು. ಅದಕ್ಕಾಗಿ ನೀವು ಆತ್ಮನಲ್ಲಿರುವವರಾಗಿ ನೀವು ಮಾತಾಡ್ರಿ. ಹಲ್ಲೆಲೂಯಾ. ಆತ್ಮಗಳ ರಕ್ಷಣೆಗೋಸ್ಕರವಾಗಿ ನೀವು ಮಾತಾಡ್ರಿ. ಆತ್ಮ ಸಂಬಂಧಗಳನ್ನು ದೇವರಿಗೆ ಹಾಡುವುದಕ್ಕಾಗಿ ಕೀರ್ತನೆ ರೂಪದಲ್ಲಿ ನೀವು ಮಾತಾಡುವವರು ಆಗ್ರಿ. ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಲ್ಲಿಯೇ ಇರಿಸಿಕೊಂಡವರಾಗಿ ಜೀವಿಸುವವರಾಗಿರಿ. ನಿಮ್ಮ ಮಾತುಗಳಿಗೆ ನ್ಯಾಯ ವಿಚಾರಣೆ ಇದೆ ಅಂದ ಮೇಲೆ ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತು, ಎಷ್ಟು ಮಾತುಗಳನ್ನು ನಾವು ದೇವರನ್ನು ಧಿಕ್ಕಾರ ಮಾಡಿದ ಉಪಾಧಿಯಲ್ಲಿ ಮಾತಾಡಿದ್ವಿ. ಒಂದು ಸಾರಿ ನೀವು ಆಲೋಚನೆ ಮಾಡಿ, ಇವತ್ತು ಕ್ಷಮಾಪಣೆಯನ್ನು ಕೇಳ್ರಿ, ದೇವರು ಕ್ಷಮಿಸ್ತಾನೆ. ದೇವರು ಇನ್ನು ಮುಂದೆ ನಾನು ನಿನ್ನ ಆತ್ಮನ ಆಳ್ವಿಕೆಯಲ್ಲಿ ಒಳಪಟ್ಟವನಾಗಿ ನಿನ್ನ ಮಾತುಗಳಿಂದ ನನ್ನನ್ನು ತುಂಬಿಸು ಎಂಬುದಾಗಿ. ದೈವ ವಿರೋಧಿಯ ಮಾತುಗಳಲ್ಲ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸುವಂಥ ಮಾತುಗಳಾಗಿ, ನಿನಗೆ ಮಾನ ತರುವಂಥ ಮಾತುಗಳಾಗಿ ನನ್ನ ಮಾತುಗಳು ಇರಲಿ ಎಂಬುದಾಗಿ. ಅದಕ್ಕಾಗಿ ಪ್ರೇರ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ಇವತ್ತಿನ ಜನರು ಮಾತಿನಿಂದ ಸನ್ಮಾನಿಸ್ತಾರೆ, ಆದರೆ ಮನಸ್ಸುಗಳೆಲ್ಲ ಏನಾಗಿರುವಂಥವ್ರದ್ದು ದೂರ ಆಗಿದೆ. ಅದೇ ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಏನಂತ ಹೇಳಂತಂದರೆ 8ನೇ ವಚನ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಮನುಷ್ಯರದನ್ನು ಮಾಡಿರುವಂಥದ್ದು ನೋಡಬೇಡ್ರಿ. ನಿಮಗೆ ದೇವರು ಸತ್ಯವೇದ ಬೈಬಲ್ ಏನು ಹೇಳ್ತಾ ಇದೆ ಅದನ್ನು ನೀವು ನೋಡುವವರಾಗಿರಿ. ಹಲ್ಲೆಲೂಯಾ. ನಿಮ್ಮ ಒಂದು ನಾವು ನೋಡ್ತಾ ಇದ್ದೇವೆ, ದೇವರ ಸ್ಥಾನವನ್ನು ನಾವು ಯಾರಿಗೂ ಕೊಡಬಾರ್ದು. ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಎಲ್ಲೆಯನ್ನು ಮೀರಿ, ನಾವು ಹತೋಟಿಯನ್ನು ಅದನ್ನು ಮೀರಿ ನಾವು ಮಾತಾಡುವವರಾಗಿ ಇರಬಾರ್ದು ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರೇಯರೇ, ಈ ವಿಷಯದಲ್ಲಿ ನಾವು ಕ್ಷಮೆ ದಮೆಯ ವಿಷಯವಾಗಿ ನಾವು